ಬೈಕ್ ಡಿಕ್ಕಿಯಾಗಿ ಶಾಲೆಗೆ ಹೋಗ್ತಾ ಇದ್ದ 5 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಬಳಿ ಘಟನೆ ನಡೆದಿದೆ. ಸದ್ಯ ಗಾಯಾಳು ವಿದ್ಯಾರ್ಥಿನಿಯರಿಗೆ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ವಿದ್ಯಾರ್ಥಿನಿಯರು ಪಾರಾಗಿದ್ದಾರೆ. ವಿದ್ಯಾರ್ಥಿನಿಯರು ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ತೆರಳಿದ್ದಾರೆ. ಪೊಲೀಸರು ಬೈಕ್ ಜಪ್ತಿ ಮಾಡಿ ಸವಾರನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿರುಗುಪ್ಪ ನಗರಸಭೆಯ ಕಾರ್ಯಾಲಯದಲ್ಲಿ ಕಿರಿಯ ಆರೋಗ್ಯ ಸಹಾಯಕಿ ಮಹಿಳೆಗೆ ಹಿರಿಯ ಆರೋಗ್ಯ ಅಧಿಕಾರಿ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿರಿಯ ಆರೋಗ್ಯ ಅಧಿಕಾರಿ ರಂಗಸ್ವಾಮಿ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿರುವ ಮಹಿಳೆ ಹಲವು ಬಾರಿ ಕಿರುಕುಳ ನೀಡಿದ್ದಾರೆ. ಅದನ್ನ ನಿರಾಕರಿಸಿದಾಗ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಹಣಕ್ಕಾಗಿ 6 ತಿಂಗಳ ಹೆಣ್ಣು ಮಗುವನ್ನೇ ಮಾರಾಟ ಮಾಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ರಾಮಸಮುದ್ರದಲ್ಲಿ ನಡೆದಿದೆ. ರಾಮಸಮುದ್ರದ ನಿವಾಸಿಗಳಾದ ಸಿಂಧು ಹಾಗೂ ಮಂಜು ನಾಯಕ ದಂಪತಿ ಹಾಸನ ಮೂಲದ ದಂಪತಿಗೆ 50,000 ಹಣಕ್ಕೆ ಮಗು ಸೇಲ್ ಮಾಡಿದ್ದಾರಂತೆ. ಮಧ್ಯವರ್ತಿ ಶಾಂತ ಮೂಲಕ ಮಗು ಮಾರಾಟ ಮಾಡಿದ್ದಾರೆ. ಈ ಬಗ್ಗೆ ಶಿಶು ಅಭಿವೃದ್ಧಿ ಅಧಿಕಾರಿ ಹೆಣ್ಣು ಮಗು ಜನಿಸಿದ್ದು ತಂದೆ ತಾಯಿ ವಶದಲ್ಲಿಲ್ಲ ಅನ್ನೋ ಮಾಹಿತಿ ಪೊಲೀಸರಿಗೆ ಕೊಟ್ಟಿದ್ರು. ಶಿಶು ಅಭಿವೃದ್ಧಿ ಅಧಿಕಾರಿ ದೂರಿನ ಮೇಲೆ ಚಾಮರಾಜನಗರ ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಇದೀಗ ಪ್ರಕರಣ ಸಂಬಂಧ ಪೋಷಕರು ಸೇರಿ 5 ಆರೋಪಿಗಳನ್ನು ಬಂಧಿಸಿದ್ದು ಮಗುವನ್ನ ಶಿಶು ಅಭಿವೃದ್ಧಿ ಇಲಾಖೆಗೆ ಒಪ್ಪಿಸಲಾಗಿದೆ. ಒಂದು ಮಗು ಅಂದರೆ ಶ್ರೀಮತಿ ಸಿಂಧು ಮತ್ತು ಮಂಜುನಾಯಕ ಅನ್ನೋರ ಒಂದು ಮಗು 20 ದಿನದ ಮಗು. ಬಟ್ ತಂದೆ ತಾಯಿ ವಶದಲ್ಲಿಲ್ಲ. ಮಗು ಏನಾಗಿದೆ ಅಂತ ಅವರು ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂತ ನಮ್ಮ ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದನ್ನು ಚಾಮರಾಜನಗರ ಟೌನಲ್ಲಿ ಅದನ್ನ ಕೇಸನ್ನು ದಾಖಲು ಮಾಡಿ ತನಿಖೆ ಕೈಗೊಂಡಿರ್ತಾರೆ. ನಂತರ ನಾನು ಬಂದಮೇಲೆ ಇದು ಇಷ್ಟು ಪೆಂಡಿಂಗ್ ಯಾಕಿದೆ, 20 ದಿನದ ಮಗು ಏನಾಯಿತು, ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಸ್ವಲ್ಪ ವಿಚಾರಣೆ ಮಾಡಿ ನೋಡಲಾಗಿ ಆಗ ತಂದೆ ತಾಯಿಗಳು ಸುಮಾರು 1 ತಿಂಗಳ ಕಾಲ ಹುಡುಕಿದ್ವಿ ಅವ್ರಿಗೆ. ಅವರು ಒಂದು ಕಡೆ ಸಿಗ್ತಾರೆ, ತಂದೆ ತಾಯಿ ಸಿಗ್ತಾರೆ. ಬಟ್ ಅವರೇನು ಹೇಳ್ತಾರೆ, ಸುಳ್ಳು ಹೇಳ್ತಾಯಿದ್ರು. ಮಗುವಿಗೆ ಉಸಿರು ಕಟ್ಟಿ ಬಸ್ಸಲ್ಲಿ ಬರಬೇಕಾದ್ರೆ ಡೆತ್ ಆಯಿತು. ಒಂದು ಕಡೆ ಅಲ್ಲಿ ನಂಜನಗೂಡು ಕಡೆ ಅದನ್ನು ಮಗುನ ಮಣ್ಣು ಮಾಡಿದ್ವಿ ನಾವು, ಎಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳೋದು ಕಂಡು ಬಂತು. ನಂತರ ಶಾಂತ ಅವ್ರಿಗೆ ನಾವು ವಿಚಾರಣೆ ಮಾಡಲಾಗಿ ಅವರು ಅರ್ಕಲಗೂಡು ತಾಲೂಕು ಕೊಣಂದೂರು ಅಂತ ಗ್ರಾಮದಲ್ಲಿ ಜವರಯ್ಯ ಮತ್ತು ಇನ್ನೊಬ್ಬರು ನೇತ್ರ ಅನ್ನೋರು ಅವರಿಗೆ ಮಗುನ ಮಾರಾಟ ಮಾಡಿದ್ದೀವಿ. 50,000 ರೂಪಾಯಿ ಮಗು ಮಾರಾಟ ಮಾಡಿದ್ದೀನಿ. ಮತ್ತು 30,000 ತಂದೆ ತಾಯಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಬೆಂಗಳೂರು ಈಗ ಟ್ರಾಫಿಕ್ ಜಾಮ್ನಲ್ಲಿ ವಿಶ್ವದಲ್ಲೇ 2ನೇ ನಗರ ಎಂಬ ಕುಖ್ಯಾತಿ ಪಡೆದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿಗರು ತಲೆ ತಗ್ಗಿಸುವಂತಹ ಮತ್ತೊಂದು ಘಟನೆ ನಡೆದಿದೆ. ಬೆಂಗಳೂರಿನ ಚಂದಾಪುರ ಫ್ಲೈಓವರ್ ಮೇಲೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿದ್ದ ಕಾರು ಚಾಲಕನೊಬ್ಬ ನಡು ರಸ್ತೆಯಲ್ಲೇ ವಿಸರ್ಜನೆ ಮಾಡಿದ್ದಾನೆ. ಚಂದಾಪುರ ಅತಿಬೆಲೆ ಮಾರ್ಗದಲ್ಲಿ ದಿನನಿತ್ಯವೂ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಹೀಗಾಗಿ ಕಾರು ಚಾಲಕ ವಿಧಿ ಇಲ್ಲದೆ ಫ್ಲೈಓವರ್ ಮೇಲೆಯೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಸದ್ಯ ಕಾರ್ ಚಾಲಕನ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರಿಗೆ ವಿಶ್ವದಲ್ಲಿ 2ನೇ ಸ್ಥಾನ ಸಿಕ್ಕಿದೆ. ಇನ್ನು ಸಿಲಿಕಾನ್ ಸಿಟಿ ಈಗ ಟ್ರಾಫಿಕ್ ಸಿಟಿ ಅಂತ ಕುಖ್ಯಾತಿ ಪಡೆದಿರುವುದಕ್ಕೆ ಕೇಂದ್ರ ಸಚಿವ ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದಲ್ಲಿರೋರೆಲ್ಲ ಬೆಂಗಳೂರಿಗೆ ಬಂದು ವಾಸಿಸುತ್ತಿದ್ದಾರೆ. ಒಂದು ಬಾರಿ ಬೆಂಗಳೂರಿಗೆ ಬಂದವರು ಮತ್ತೆ ವಾಪಸ್ ಹೋಗ್ತಾ ಇಲ್ಲ. ಇಲ್ಲಿನ ವಾತಾವರಣ ಐಟಿ-ಬಿಟಿ ಕಾರಿಡಾರ್ಗೆ ಮುಗಿಬೀಳ್ತಿದ್ದಾರೆ. ದೂರದೃಷ್ಟಿ ಇಟ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಕೇವಲ ಟೀಕೆಗಳನ್ನ ಮಾಡಿಕೊಂಡು ಸಮಯ ವ್ಯರ್ಥ ಮಾಡಬಾರ್ದು. ಅಂಡರ್ ಗ್ರೌಂಡ್ ಮಾಡ್ತೀನೆಂದು ಕಾಲಹರಣ ಮಾಡೋದೇ ರಾಜಕೀಯನ ಅಂತ ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು. ಈ ವಿಶ್ವದಲ್ಲಿ ಯಾರಿದ್ರು ಕೂಡ ನೀನು ಒಂದು ಸಾರಿ ಬಂದೆ ಅಂದರೆ ಅದು ಬಿಟ್ಬಿಡ್ತೀಯ, ನಿಮ್ಮ ದೇಶನ ನಮ್ಮ ದೇಶಕ್ಕೆ ಬಂದಿರ್ತೀಯ. ಅಂದರೆ ಬೆಂಗಳೂರು ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಇನ್ನೂ ಕೂಡ ಹವಾಮಾನ ಮತ್ತೊಂದಿದೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಾಗ 4 ಕಡೆ 4 ಗೋಪುರ ಮಾಡಿದರು. ಆ ಗೋಪುರ ಉಳಿಸ್ಕೊಂಡಿದ್ದೀವ ನಾವು. ಏನೆಲ್ಲ ಆಗ್ತದೆ. ಐಟಿ-ಬಿಟಿ ಸಿಟಿ ಇಡೀ ವಿಶ್ವದಲ್ಲೇ ನಂಬರ್ 1 ಇದೆ. ಆಗಿರುವಾಗ ಇದಕ್ಕೆ ಟ್ರಾಫಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ನಮ್ಮ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಒತ್ತನ್ನು ಕೊಟ್ಟಿದ್ವಿ. ಈ ಸರ್ಕಾರ ಮಾತಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ
ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು ಆ ಕೆಲಸಗಳನ್ನು ಮಾಡಬೇಕಾಗ್ತದೆ. ದಿನ ಬೆಳಗಾದರೆ ಟೀಕೆ ಟಿಪ್ಪಣಿ ಮಾಡಿಕೊಂಡೇ ಕಾಲ ಕಳೆಯೋದ್ರಿಂದ ಎಲ್ಲವೂ ಆಗೋದಿಲ್ಲ. ಆದರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದು ಮಾಡಿದ್ರೆ ಒಳ್ಳೆಯದಾಗ್ತದೆ. ಎಲ್ಲ ಒಂದು ಕಡೆ ಒಂದು 10-12 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ನಾನು ಅಂಡರ್ಗ್ರೌಂಡ್ ಮಾಡಿಬಿಟ್ರಿ, ಅವೆಲ್ಲ ಆಯ್ತವ. ಅದಕ್ಕೆ ಏನು ಬೇರೆ ಬೇರೆ ಪರ್ಯಾಯದ ವ್ಯವಸ್ಥೆ ಏನು, ಉಪನಗರಗಳೇನು, ಸ್ಯಾಟಲೈಟ್ ಟೌನ್ಗಳೇನು, ಮತ್ತೊಂದೇನು, ಇವೆಲ್ಲ ಚಿಂತನೆ ಮಾಡುವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.